ಮೇಷರಾಶಿಯವರಿಗೆ ಮದುವೆಯ ವಿಚಾರದಲ್ಲಿ ಏನಾದರೂ ಗೊಂದಲಗಳಿದ್ದರೆ, ಸಮಸ್ಯೆಗಳಿದ್ದರೆ ಅದೆಲ್ಲ ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಆ ಗೊಂದಲಗಳಿಗೆ ಒಂದು ಇತ್ಯರ್ಥ ಅಥವಾ ಪರಿಹಾರ ಅಥವಾ ಬೇರೆ ಒಂದು ಉತ್ತಮವಾದಂತಹ ಮಾರ್ಗ ದೊರೆಯುವಂಥದ್ದಾಗತ್ತೆ. ಯಾವುದೇ ಒತ್ತಡಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನಸ್ಸನ್ನು ಶಾಂತವಾಗಿರುವಂತೆ ನೀವು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಆಗ ನೀವು ಆಲೋಚನೆ ಮಾಡ್ತಕ್ಕಂತಹ ವಿಚಾರಗಳಾಗಲಿ ಅಥವಾ ಬೇರೆಯವರು ಕೊಡ್ತಕ್ಕಂತಹ ಕೆಲವು ಸಲಹೆಗಳಾಗಲಿ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುವಂಥದ್ದಾಗುತ್ತೆ. ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾದರೆ ಅದಕ್ಕೆ ಬೇಸರವನ್ನು ಮಾಡಿಕೊಳ್ಬಾರ್ದು. ಏನೋ ನಾನು ಹೀಗೆ ಅಂದ್ಕೊಂಡಿದ್ದೆ, ಆ ಕೆಲಸ ಮುಂದಕ್ಕೆ ಹೋಯಿತು ಅಥವಾ ವ್ಯತ್ಯಾಸ ಆಯಿತು, ಇನ್ಯಾರೋ ಬಂದರು ಅನ್ನುವಂಥದ್ದನ್ನು ಬೇಸರ ಮಾಡಿಕೊಳ್ಬೇಡಿ. ಆಗುವಂಥದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂತಹ ಭಾವನೆ ಇರಲಿ. ಅದರಿಂದ ನಿಮಗೆ ಅನುಕೂಲವೂ ಕೂಡ ಇರುವಂಥದ್ದಾಗತ್ತೆ. ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆ ಕಾಡುವಂಥದ್ದಿದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಅದು ಏನೇ ಆದರೂ ಕೂಡ ತಾತ್ಸಾರವನ್ನು ಮಾಡುವಂಥದ್ದು ಬೇಡ ಅಂತ ಅರ್ಥ. ಬೇರೆಯವರಿಗೆ ಸಹಾಯ ಮಾಡಿದಂತಹ ದಿವಸಗಳನ್ನು ಜ್ಞಾಪಿಸ್ಕೊಳ್ತೀರಿ. ನಾನು ಅವರಿಗೆ ಆ ರೀತಿ ಸಹಾಯ ಮಾಡಿದೆ, ಇವರಿಗೆ ಹೀಗೆ ಮಾಡಿದೆ ಅನ್ನುವಂಥದ್ದನ್ನು. ಇದರ ಅರ್ಥ ಒಳಗಡೆ ನೋವಿರಬಹುದು, ನಿಮ್ಮ ಸಹಾಯಕ್ಕೆ ಯಾರೂ ಬರಲಿಲ್ಲ ಅಂತಲೋ ಅಥವಾ ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡಂಥವ್ರು ಇವತ್ತು ಯಾವುದೋ ಒಂದು ದೊಡ್ಡದಾದಂತಹ ಸ್ಥಾನದಲ್ಲಿದ್ದಾರೆ ಅಂತಲೋ ಹೀಗೆ ಮನಸ್ಸಿಗೆ ನೋವಾಗುವಂಥದ್ದಿರುತ್ತೆ. ಬೇರೆಯವರ ವಿಚಾರಕ್ಕೆ ಹೋಗುವಂಥದ್ದು ಖಂಡಿತವಾಗಿ ಬೇಡ. ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡಿ. ಯಾರಿಗೇನೇ ಸಹಾಯ ಮಾಡಿದರೂ ಕೂಡ ಅವರಿಂದ ನನಗೇನೋ ಆಗತ್ತೆ ಅನ್ನುವಂತಹ ಭಾವನೆ ಇಟ್ಟುಕೊಂಡು ಸಹಾಯ ಮಾಡುವಂಥದ್ದು ಸರಿಯಲ್ಲ. ಆದರೆ ಅದರಿಂದ ನೋವಾಗ್ತಾ ಇರತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಅಂತ ಹೇಳಬೇಕಾದಂಥದ್ದು. ದಂಪತಿಗಳಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ. ಯಾವುದೋ ಹಳೆಯ ವಿಷಯಗಳು ಬರುತ್ತೆ, ಆ ವಿಷಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಅದರಿಂದ ಜಗಳಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಹೊಸ ಹೊಸ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಕಾರ್ಯರೂಪಕ್ಕೆ ತರುವಂತಹ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮಗೆ ಅನುಕೂಲಕರವಾದಂತಹ ವಾತಾವರಣ, ಅನುಕೂಲವಾಗತಕ್ಕಂತಹ ಒಂದಷ್ಟು ವಿಷಯಗಳು, ವಸ್ತು, ದ್ರವ್ಯ, ಹಣ ಎಲ್ಲವೂ ಕೂಡ ಲಾಭದ ರೂಪದಲ್ಲಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ದೂರದ ಪ್ರಯಾಣದಿಂದ ತೊಂದರೆಯಾಗುವಂತಹ ಸೂಚನೆ ಇದೆ. ಹಾಗಾಗಿ ದೂರದ ಪ್ರಯಾಣಕ್ಕೆ ಈ ದಿವಸ ಸಂಕಲ್ಪವನ್ನು ಮಾಡುವಂಥದ್ದು ಅಥವಾ ಈ ದಿವಸ ಹೊರಡುವಂಥದ್ದು ಬೇಡ ಅಂತ ಹೇಳಿ ಸಲಹೆ. ನಿಮ್ಮ ಬಂಧುಗಳಲ್ಲಿ ಆದಷ್ಟು ಆತ್ಮೀಯತೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಯಾರು ನಿಮ್ಮ ಸಂಬಂಧಿಕರಿದ್ದಾರೆ, ಸಂಬಂಧಿಕರ ಜೊತೆಯಲ್ಲಿ ದ್ವೇಷ, ಅಸೂಯೆ, ನಿಷ್ಠೂರಗಳು, ಜಗಳವಾಡ್ತಕ್ಕಂಥದ್ದು, ಅವರ ಮಾತನ್ನು ತಿರಸ್ಕಾರ ಮಾಡುವಂಥದ್ದು, ಅವರ ಜೊತೆ ಬಂಧುತ್ವವನ್ನು ಕಡ್ಕೊಳ್ಳುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಹೇಳಿ ಅರ್ಥ. ಆರೋಗ್ಯದ ಬಗ್ಗೆ, ಅದರಲ್ಲೂ ಹಳೆಯ ನೋವಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಹಿಂದೆ ಯಾವತ್ತೋ ಏನೋ ಯಾವುದೋ ನೋವು ನಿಮಗೆ ತೊಂದರೆಯನ್ನು ಕೊಟ್ಟಿದ್ದರೆ ಅದು ಪುನರಾವರ್ತನೆ ಆಗಬಹುದು ಅನ್ನುವಂತಹ ಸೂಚನೆಗಳು. ಆತ್ಮವಿಶ್ವಾಸ, ಹಾಗೆ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿರತಕ್ಕಂತಹದ್ದು, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಇರುವಂತಹ ನಂಬಿಕೆ, ಇದೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡುತ್ತೆ. ನಾನು ಎಲ್ಲವನ್ನೂ ಕೂಡ ಜಯಿಸಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ವಿಶೇಷವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ವ್ಯಾವಹಾರಿಕವಾದಂತಹ ಫಲಿತಾಂಶ ಏನಿದೆ ಅದು ಬಹಳ ಉತ್ತಮವಾಗಿರುತ್ತೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ನಿಮ್ಮದೇ ಆದಂತಹ ಒಂದು ಜಯವನ್ನು ಸಾಧಿಸ್ತೀರಿ ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ವೃತ್ತಿ ಜೀವನದಲ್ಲಿ ತುಂಬ ಉತ್ಸುಕರಾಗಿರ್ತಕ್ಕಂತಹ ನಿಮಗೆ ಹಿನ್ನಡೆಯ ಭಯ ಕಾಡುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿ ಅಂದುಕೊಳ್ತೀರಿ, ಬಹಳ ಉತ್ಸಾಹವನ್ನು ತೋರಿಸ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನನಗೆಲ್ಲಾದರೂ ಹಿನ್ನಡೆ ಆಗಿಬಿಟ್ರೆ, ನಷ್ಟ ಆದರೆ, ತೊಂದರೆ ಆದರೆ ಹೇಗೆ ನಾನು ಇದನ್ನೆಲ್ಲ ಸಹಿಸ್ಕೊಳ್ಳೋದು, ಸರಿ ಮಾಡಿಕೊಳ್ಳೋದು ಅನ್ನುವಂತಹ ಭಯ, ಆತಂಕ ನಿಮಗೆ ಕಾಡುವಂಥದ್ದಾಗುತ್ತೆ. ಕೆಲವು ವಿಚಾರಗಳಲ್ಲಿ ಹಿಂಜರಿಕೆಯ ಭಾವನೆ. ನಾನು ಆ ಕೆಲಸಕ್ಕೆ ಹೋದರೆ ಆಗತ್ತಾ, ನನ್ನ ಮಾತು ನಡೆಯುತ್ತಾ, ನನಗೆ ಸಹಾಯ ಮಾಡ್ತಾರಾ, ಬೇರೆಯವರ ಸಹಕಾರ ನನಗೆ ಸಿಕ್ಕತ್ತಾ, ಈ ರೀತಿ ಎಲ್ಲ ಒಂದು ಹಿಂಜರಿಕೆಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಇರುವಂಥದ್ದಾಗತ್ತೆ. ಸ್ವಂತಿಕೆಯಿಂದ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಯಾರೋ ಹೇಳಿದ್ರು, ಇನ್ಯಾವುದೋ ಜಾಹೀರಾತನ್ನು ನೋಡಿದೆ ಅಥವಾ ಇನ್ಯಾರೋ ಹೀಗಾಗಿದ್ದಾರೆ, ಇದನ್ನೆಲ್ಲ ನೋಡಿ ನೀವು ನಿರ್ಧಾರ ಮಾಡುವಂಥದ್ದು ದೊಡ್ಡ ತಪ್ಪಾಗತ್ತೆ. ಆ ತಪ್ಪನ್ನು ನೀವು ಮಾಡುವಂಥದ್ದು ಬೇಡ ಅಂತ ಅರ್ಥ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಕ್ಷತೆ ಗಟ್ಟಿಯಾಗಿರಬೇಕು.
ಏನೇ ಮಾಡಿದರೂ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ, ಆತ್ಮೋದ್ಧಾರವೂ ಆಗಬೇಕು, ಜೊತೆಗೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಬೇಕು ಅನ್ನುವಂತಹ ಭಾವನೆಯಲ್ಲಿ ನೀವು ದಕ್ಷರಾಗಿ ಕೆಲಸವನ್ನು ಮಾಡಿ ಅದು ನಿಮಗೆ ಅನುಕೂಲಕರವಾಗಿ ಪ್ರಭಾವವನ್ನು, ಫಲಿತಾಂಶವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ತಪ್ಪುಗಳೇ ನಿಮಗೆ ಶತ್ರುಗಳಾಗಬಹುದು. ಹಾಗಾಗಿ ಆಲೋಚನೆ ಮಾಡಿ, ಯಾವ ತಪ್ಪನ್ನು ಮಾಡಿದರೆ ನನಗೆ ಯಾವ ರೀತಿಯಲ್ಲಿ ಶಿಕ್ಷೆ ಆಗತ್ತೆ, ಜನ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ ಹಾಗೇ ತಿರಸ್ಕಾರ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಬೇರೆಯವರನ್ನು ಅನುಸರಿಸಿ ಒಳ್ಳೆಯದು, ಆದರೆ ಅನುಕರಿಸೋಕ್ಕೆ ಹೋಗಬೇಡಿ. ಆ ವ್ಯತ್ಯಾಸಗಳನ್ನು ತಿಳಿದಲೇ ಮುಂದುವರೆದಾಗ ತೊಂದರೆಗಳಾಗುವಂಥದ್ದಾಗತ್ತೆ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಪೂರೈಸಬೇಕು. ನಿಮ್ಮ ಕರ್ತವ್ಯ ಏನಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಲೋಪ ಬರದೇ ಇರುವ ಹಾಗೆ ನೀವು ಅದನ್ನು ನೋಡಿಕೊಳ್ಬೇಕಾಗತ್ತೆ. ಋಣಾತ್ಮಕವಾದಂತಹ ವಿಚಾರಗಳಿಂದ ದುಃಖ ಆಗತ್ತೆ. ಕೆಲವು ನಕಾರಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ತುಂಬ ಭಯ, ದುಃಖಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಏನು ಮಾಡೋಕ್ಕೆ ಹೊರಟರೂ ಕೂಡ ಏನು ಅಡ್ಡಿಯಾಗುತ್ತೋ ಅನ್ನುವಂತಹ ಭಯ, ಜೀವನ ಭಯ, ಜೀವ ಭಯ, ಇವೆಲ್ಲವೂ ಕೂಡ ನಿಮಗೆ ಅಡ್ಡವಾಗಿ ಬರತಕ್ಕಂಥದ್ದಾಗತ್ತೆ. ಆಗ ಅತಿಯಾದಂತಹ ದುಃಖವಾಗುತ್ತೆ. ಇಷ್ಟು ದಿವಸ ಮಾಡಿದಂತಹ ಪರಿಶ್ರಮ ಎಲ್ಲವೂ ಕೂಡ ವ್ಯರ್ಥ ಆಗಿಬಿಡುತ್ತಾ ಅನ್ನುವಂತಹ ಆತಂಕ ನಿಮ್ಮ ಮನೆ ಮಾಡುವಂಥದ್ದಾಗುತ್ತೆ. ಉನ್ನತ ಶಿಕ್ಷಣವನ್ನು ಪಡಿಬೇಕಾದಂಥವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಯಾವುದೋ ಒಂದು ಹಂತದವರೆಗೆ ವಿದ್ಯಾಭ್ಯಾಸ ಮುಗಿದಿರುತ್ತೆ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಾಗಿರುತ್ತೆ. ಆದರೆ ಏನೋ ಅಡ್ಡಿಗಳು ನಿಮಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಸಮಯ ವ್ಯರ್ಥ ಆಗುತ್ತೆ. ಆ ರೀತಿಯಲ್ಲಿ ಆದಂತಹ ಸಮಯವನ್ನು ಜ್ಞಾಪಿಸಿಕೊಂಡು ತುಂಬ ದುಃಖವನ್ನು ಪಡ್ತೀರಿ. ಅನಗತ್ಯವಾದಂತಹ ಸಲಹೆ ಮಾತುಗಳಿಂದ ಅವಮಾನವಾಗುತ್ತೆ. ಯಾವುದೋ ಬೇಡದೇ ಇರತಕ್ಕಂತಹ ಮಾತನ್ನು ಕೇಳಿ ಅದರಂತೆ ಮುಂದುವರಿತಕ್ಕಂಥದ್ದು ಅದು ನಿಮಗೆ ಈ ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಕೊಡುವಂಥದ್ದಾಗುತ್ತೆ. ಸಂಬಂಧಿಕರ ಮನೆಯ ಮದುವೆ ವಿಚಾರಕ್ಕೆ ನೀವು ಮಾತಾಡೋದಕ್ಕೆ ಹೋಗಬೇಡಿ, ನಿಮಗೆ ಅವಮಾನ. ನಿಮ್ಮ ವಿಷಯ ಏನಿದೆ ಅಷ್ಟನ್ನು ಮಾತ್ರ ನೀವು ಗಮನಿಸಬೇಕೇ ಹೊರತು ಬೇರೆಯವರ ವಿಷಯಗಳು ಬೇಡ ಅನ್ನುವಂಥದ್ದನ್ನು ಬಹಳ ಬಹಳ ಶಿಸ್ತಿನಿಂದ ಪಾಲಿಸಬೇಕಾದಂಥದ್ದಾಗತ್ತೆ. ನಿಮ್ಮ ಉದಾರವಾದಂತಹ ಒಂದು ಭಾವನೆ, ಉದಾರವಾದಂತಹ ಒಂದು ಮನಸ್ಥಿತಿ ಬೇರೆಯವರಿಗೆ ಸಹಾಯವನ್ನು ಮಾಡಿದ ಹಾಗಾಗತ್ತೆ. ಅವರಿಗೆ ಅನುಕೂಲಕರವಾಗಿ ಅದು ಫಲವನ್ನು ನೀಡುವಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಕೆಲವು ಸುಧಾರಣೆಗಳು ಆಗಬೇಕಾಗತ್ತೆ. ಅಂದರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ, ಪರಿವರ್ತನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಾನು ಇರೋದೇ ಹೀಗೆ ಅಂತಂದರೆ ಆಗುವಂತಹ ತೊಂದರೆಗಳನ್ನೂ ಕೂಡ ನೀವೇ ಅನುಭವಿಸ್ಬೇಕಾಗುವಂಥದ್ದಾಗತ್ತೆ. ನಾಟಕೀಯವಾದಂತಹ ಬುದ್ಧಿಯಿಂದ ನಿಮಗೆ ಹಿನ್ನಡೆಯಾಗತ್ತೆ. ಎಲ್ಲೂ ಕೂಡ ನಿಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಡಿ. ಹೇಗೆ ನೀವು ಸ್ವಾಭಾವಿಕವಾಗಿರ್ತೀರೋ ಹಾಗೇ ಇದ್ದುಬಿಟ್ರೆ ನಿಮ್ಮ ಗೌರವ ಹಾಗೆ ಉಳ್ಕೊಳ್ಳುವಂಥದ್ದಾಗತ್ತೆ. ಎದುರಾಳಿಗಳ ಅಥವಾ ಶತ್ರುಗಳ ಬಲವನ್ನು ತಿಳ್ಕೊಂಡು ವ್ಯವಹರಿಸಬೇಕಾಗತ್ತೆ. ನಿಮಗೆ ಸ್ಪರ್ಧೆ ಏರ್ಪಟ್ಟಾಗ ಬಲಾಬಲಗಳನ್ನು ತಿಳಿದಲೇ ನೀವೇನಾದರೂ ಹೆಜ್ಜೆಯನ್ನಿಟ್ಟರೆ ನಿಮಗೆ ಹಿನ್ನಡೆಯೋ ಅಥವಾ ಕಷ್ಟವೋ ನಷ್ಟವೋ ಸೋಲೋ ಆಗುವಂಥದ್ದಿರುತ್ತೆ. ಸರಿಯಾಗಿ ತಿಳಿದು ದಿಟ್ಟ ಹೆಜ್ಜೆಯನ್ನಿಟ್ಟಾಗ ಅದೆಲ್ಲದರಿಂದ ಹೊರಬರಲಿಕ್ಕೆ ಅವಕಾಶಗಳಾಗತ್ತೆ. ಬೇರೆಯವರ ತಪ್ಪನ್ನು ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ತಪ್ಪನ್ನು ಬೇರೆಯವರು ಹೇಳುವಂಥವ್ರು ಇರ್ತಾರೆ, ಇದು ನಿಮಗೆ ಗೊತ್ತಿರಬೇಕಾದಂಥದ್ದು. ಅನೇಕವಾದಂತಹ ಕೆಲಸಗಳಲ್ಲಿ ತುಂಬ ಗಮನ ಕೊಟ್ಟು ವ್ಯವಹರಿಸಬೇಕಾಗತ್ತೆ. ಬೇರೆ ಬೇರೆ ಕೆಲಸಗಳಲ್ಲಿ ನಿಮ್ಮ ಗಮನ ಸೂಕ್ಷ್ಮ, ತುಂಬ ಗಹನವಾಗಿರಬೇಕು ಅನ್ನುವಂತಹ ಒಂದು ತಿಳುವಳಿಕೆಯ ಮಾತು. ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕರೆ, ಗೊಂದಲಗಳು ದೂರವಾದರೆ ನಿಂತಹ ಕೆಲಸಗಳು ಮತ್ತೆ ಚಾಲನೆಯನ್ನು ಪಡ್ಕೊಳ್ಳುತ್ತೆ. ಆಗ ನಿಮ್ಮ ವ್ಯವಹಾರವಾಗಲಿ ಉದ್ಯೋಗವಾಗಲಿ ಎಲ್ಲವೂ ಕೂಡ ಮತ್ತೆ ಹೊಸ ಹೊಸ ರೂಪವನ್ನು ಪಡ್ಕೊಳ್ತಕ್ಕಂಥದ್ದಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಹೋಗಿ. ಆ ಗ್ರಹಗತಿಯ ಫಲ, ಪ್ರಭಾವ, ಪರಿಣಾಮ ನಿಮಗೆ ಎಲ್ಲೆಲ್ಲಿ ಅಡ್ಡಿಯನ್ನು ಉಂಟು ಮಾಡಿದೆಯೋ ಅದೆಲ್ಲವೂ ಕೂಡ ಸರಿಯಾಗ್ತಾ ಹೋಗಲಿ. ಶುಭವಾಗಿ. ಕನ್ಯಾ ರಾಶಿ, ಪ್ರೀತಿ ಪ್ರೇಮದ ವಿಚಾರ, ಪ್ರೇಮಿಸಿ ಮದುವೆಯಾಗುವಂತಹ ವಿಚಾರ, ಇದು ಮನೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುತ್ತೆ.
ಯಾರಿಗೂ ಕೂಡ ಈ ವಿಷಯದಲ್ಲಿ ಸಮಾಧಾನ ಇರೋದಿಲ್ಲ. ನಿಮ್ಮ ಮಾತನ್ನು ಕೇಳಿದಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ದೊಡ್ಡ ಜಗಳಕ್ಕೆ ಅದು ಕಾರಣವಾಗುತ್ತೆ, ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಏನು ಮಾಡಿದರೂ ಕೂಡ, ಎಷ್ಟು ಗಳಿಸಿದರೂ ಕೂಡ ತೃಪ್ತಿ ಇಲ್ಲದೇ ಇರತಕ್ಕಂತಹ ದಿವಸ. ಮನಸ್ಸಿಗೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ, ಎಷ್ಟು ಕಷ್ಟಪಟ್ಟರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ಳುವಂಥದ್ದು. ಮನೆಗೆ ಹೊಸ ವಸ್ತುವಾಗಲಿ ಅಥವಾ ಬೇರೆ ಒಂದು ಬೆಲೆ ಬಾಳತಕ್ಕಂತಹ ಪದಾರ್ಥವನ್ನಾಗಲಿ ತಂದು ಅದು ನಷ್ಟವಾಗುತ್ತೆ. ತುಂಬ ಬೆಲೆಯನ್ನು ಕೊಟ್ಟು ತಂದಿರ್ತೀರಿ, ಆದರೆ ಅದನ್ನು ಬದಲಾಯಿಸಬೇಕಾದಂತಹ ಸಂದರ್ಭ ಬರುತ್ತೆ. ಆಗ ಬಹಳ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಕುಗ್ಗು ಹೋಗಿಬಿಡ್ತೀರಿ, ಯಾವುದೇ ರೀತಿಯ ಸಮಾಧಾನ ಸಿಕ್ಕದೇ ಇರೋ ಹಾಗಾಗತ್ತೆ. ಮನೆಗೆ ಬಂಧುಗಳು ಬರ್ತಾರೆ, ಅವರ ಜೊತೆಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಳೋಕೆ ಆಗದೇ ಇರುವಂಥದ್ದು. ಮನಸ್ಸಿಗೆ ಸಮಾಧಾನ ಇಲ್ಲ, ಯಾರು ಬಂದರೂ ಕೂಡ ಏನೋ ಒಂದು ರೀತಿಯಲ್ಲಿ ಆತಂಕವೋ ಅಥವಾ ಭಯವೋ ಅಥವಾ ಮನಸ್ಸಿನಲ್ಲಿರ್ತಕ್ಕಂತಹ ಕೋಪವೋ ಇವೆಲ್ಲವೂ ಕೂಡ ನಿಮ್ಮನ್ನು ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಬೇರೆ ಉಪಯುಕ್ತ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾದಂತಹ ಅನಿವಾರ್ಯ ಇರುತ್ತೆ. ಯಾವುದರಿಂದ ಏನು ಅನುಕೂಲವಾಗುತ್ತೆ, ಲಾಭವಾಗುತ್ತೆ, ಕಳ್ಕೊಂಡಿದ್ದನ್ನು ಮತ್ತೆ ಹೇಗೆ ಪಡ್ಕೊಳ್ಬಹುದು ಅನ್ನುವಂಥದ್ದೆಲ್ಲ ಪ್ರಶ್ನೆಗಳಾಗಿ ಚರ್ಚೆಯಾಗಿ ಆ ವಿಚಾರವನ್ನು ಮುಂದೆ ತರಬೇಕಾಗತ್ತೆ. ಶ್ರೀ ಸೂಕ್ತದ 16 ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ನೀವು ಆಡ್ತಕ್ಕಂತಹ ಮಾತುಗಳು ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮಾತಿನಿಂದಲೇ ನಿಮಗೆ ತೊಂದರೆಯನ್ನು ನೀವು ಮಾಡಿಕೊಳ್ತೀರಿ. ಆದರೆ ಆ ಮಾತು ಬಹಳ ಸ್ಪಷ್ಟವಾಗಿ, ಬಹಳ ಮೃದುವಾಗಿ, ಬೇರೆಯವರು ಕೇಳುವುದಕ್ಕೆ ಸಂತೋಷಕರವಾಗಿದ್ದರೆ ಆ ಒಂದು ತಪ್ಪಿನಿಂದ, ತೊಂದರೆಯಿಂದ ಹೊರಬರಲಿಕ್ಕೆ ಅವಕಾಶಗಳಾಗತ್ತೆ. ಅಹಂಕಾರದ ಭಾವನೆಯನ್ನು ಬಿಡಬೇಕು. ನಾನು ಅನ್ನುವಂಥದ್ದು ಇರಬೇಕು, ಜೀವನಕ್ಕೆ ಅದು ಬೇಕಾಗತ್ತೆ. ಆದರೆ ನಾನೇ ಅನ್ನುವಂಥದ್ದು ನಿಮ್ಮಿಂದ ದೂರವಾಗದೇ ಇದ್ದರೆ ಅದು ದೊಡ್ಡ ತಪ್ಪು, ಮತ್ತು ಜೊತೆಗೆ ನಿಮಗೆ ತೊಂದರೆಗೆ ಅದು ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಏಕನಕ್ಷತ್ರ ಏಕರಾಶಿ ಅಂದರೆ ಒಂದೇ ನಕ್ಷತ್ರ ಒಂದೇ ರಾಶಿಯಾದಂತಹ ದಂಪತಿಗಳ ಜೀವನ ಬಹಳ ಕಹಿಯಾದಂತಹದ್ದಾಗತ್ತೆ. ಏನೋ ದುರ್ಘಟನೆಗಳು ಸಂಭವಿಸ್ತಕ್ಕಂಥದ್ದು. ಏಕನಕ್ಷತ್ರ ಶಾಂತಿಯನ್ನು ಮಾಡಿಸಿಕೊಂಡಿದ್ದರೂ ಕೂಡ ಈ ಒಂದು ಸಂದರ್ಭಕ್ಕೆ, ಈ ದಿನಕ್ಕೆ ಆಗುವಂತಹ ಆ ಒಂದು ಬದಲಾವಣೆ, ಆ ಒಂದು ನಿರ್ಧಾರಗಳು, ವ್ಯತ್ಯಾಸಗಳು ಬಹಳ ವಿಕೋಪಕ್ಕೆ ಹೋಗ್ತಕ್ಕಂಥದ್ದಾಗಬಹುದು. ನಿಮ್ಮ ತಪ್ಪು ಗ್ರಹಿಕೆಯಿಂದ ಜನಕ್ಕೆ ಕೋಪ ಬರುತ್ತೆ. ನೀವು ಯಾವುದನ್ನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರಿ, ಅದೇ ಸರಿ ಅಂತ ಹೇಳಿ ವಾದ ಮಾಡ್ತಕ್ಕಂಥದ್ದು. ಇದರಿಂದ ಬೇರೆಯವರಿಗೆ ಕೋಪ ಬರುವಂಥದ್ದಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಆ ಜಗನ್ಮಾತೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಅಥವಾ ಬೆಲೆ ಸಿಕ್ಕತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು. ನೀವು ಎಷ್ಟು ಕಷ್ಟಪಟ್ಟು ಅಧ್ಯಯನ ಅಭ್ಯಾಸಗಳನ್ನು ಮಾಡ್ತೀರೋ ಅಷ್ಟು ನಿಮಗೆ ಅನುಕೂಲಕರವಾಗಿರುತ್ತೆ. ಯಾವ ವಿಷಯವನ್ನು ಓದಿನ ಆಸಕ್ತಿಯನ್ನು ತಾತ್ಸಾರ ಮಾಡ್ತೀರೋ ಅಷ್ಟೇ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಭಾವನೆಗಳು ಕೆಲಸಕ್ಕೆ ಬರೋದಿಲ್ಲ. ಭಾವನಾತ್ಮಕವಾಗಿಯೇ ವರ್ತಿಸ್ತಾ ಇದ್ದರೆ ಅದು ಏನೂ ಪ್ರಯೋಜನ ಆಗೋದಿಲ್ಲ. ಭಾವನೆ ಇರಬೇಕು, ಆದರೆ ಅದು ಯಾವುದೋ ಒಂದು ಭಾಗವಾಗಿರಬೇಕೇ ಹೊರತು ಅದನ್ನೇ ಮುಖ್ಯವಾಗಿ ಇಟ್ಟುಕೊಳ್ಬಾರ್ದು. ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾಮಾಣಿಕತೆ ಹೆಚ್ಚಿನದಾಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಧ್ಯಯನವನ್ನು ಮಾಡಿದಂಥವ್ರಿಗೆ ಹಿನ್ನಡೆಯಾಗುತ್ತೆ. ಕೇವಲ ಪರೀಕ್ಷೆ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ ಅಂತ ಹೇಳಿ ಓದುವಂಥವ್ರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಏನೋ ಓದಿರ್ತೀರಿ, ಆ ಕ್ಷಣದಲ್ಲಿ ಅದು ನಿಮ್ಮ ಗಮನಕ್ಕೆ ಬರಲೇ ಇಲ್ಲ, ಮರ್ತು ಹೋಯಿತು ಅಂತಾದರೆ ಪ್ರಯೋಜನ ಏನಾಯಿತು? ಇದನ್ನು ಗಮನಿಸ್ಕೊಳ್ಬೇಕು. ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಭಾವನೆಯಲ್ಲಿ ಅಧ್ಯಯನಗಳು ನಡೀಬೇಕು. ಪ್ರಯಾಣದಲ್ಲಿ ವ್ಯತ್ಯಾಸವಾಗುವಂತಹ ಸೂಚನೆಗಳಿದೆ. ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಮೊದಲು, ನಿರ್ಧಾರ ಮಾಡುವ ಬದಲು ಸರಿಯಾಗಿ ಆಲೋಚನೆಯನ್ನು ಮಾಡಿರಿ, ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳ್ರಿ, ಆಮೇಲೆ ಮುಂದುವರಿಯಿರಿ ಅನ್ನುವಂಥದ್ದು. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಯಾವುದೋ ದೇವಸ್ಥಾನಕ್ಕೆ, ಪುಣ್ಯಕ್ಷೇತ್ರಕ್ಕೆ, ಮಠ ಮಂದಿರಗಳಿಗೆ ಹೋಗೋದಕ್ಕೆ ಮನಸ್ಸು ಬರುವುದಿಲ್ಲ. ಆದರೆ ಕೆಲವೊಂದಷ್ಟು ಸಮಯಗಳು ಅನಿವಾರ್ಯತೆಯನ್ನು ಉಂಟು ಮಾಡುತ್ತೆ. ಯಾರದ್ದೋ ದಾಕ್ಷಿಣ್ಯಕ್ಕೆ, ಇನ್ಯಾವುದೋ ಬಲವಂತಕ್ಕೆ ಹೋಗಬೇಕಾದಂಥದ್ದಿರುತ್ತೆ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ, ಭಾವನಾತ್ಮಕವಾದಂತಹ ವಿಚಾರವಾಗಲಿ, ಆ ರೀತಿಯ ವಾತಾವರಣಗಳಾಗಲಿ ಸೃಷ್ಟಿಯನ್ನು ಮಾಡಿಕೊಂಡು ವ್ಯವಹಾರಕ್ಕೆ ಕೈ ಹಾಕಬೇಡಿ.
ಸಹೋದ್ಯೋಗಿಗಳನ್ನು ಪೂರ್ಣವಾಗಿ ಅವಲಂಬಿಸುವಂಥದ್ದು ಬೇಡ. ಯಾವ ಕ್ಷಣದಲ್ಲಿ ಯಾರು ಬೇಕಾದರೂ ನಿಮಗೆ ಕೈ ಕೊಡಬಹುದು. ಅದರಿಂದ ದೊಡ್ಡ ಮಟ್ಟದ ತೊಂದರೆ ಅವಕಾಶಕ್ಕೆ ಕಾರಣವಾಗುತ್ತೆ. ಬೇರೆ ದಿನಕ್ಕಿಂತ ನಿಮ್ಮ ವೃತ್ತಿಯಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ. ನಿಮಗೆ ಅನುಕೂಲಕರವಾದಂತಹ ದಿವಸ ಅಂತ ಹೇಳಿ ಅನಿಸುತ್ತೆ. ಕೆಲಸವನ್ನು ಮಾಡ್ತೀರಿ, ಆದರೆ ಧೈರ್ಯ ಕಡಿಮೆ. ಧೈರ್ಯದಿಂದ ಯಾವ ಕೆಲಸವನ್ನು ಕೂಡ ಮಾಡದೇ ಇರತಕ್ಕಂಥದ್ದು. ಮಾರುತಿಯನ್ನು ಉಪಾಸನೆ ಮಾಡಿ, ಪೂಜೆ ಮಾಡಿ. ಆಂಜನೇಯನಿಂದ ನಿಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ಸಿಕ್ಕಲಿ. ಅಜಾಡ್ಯ ನಿಮ್ಮದು ಆಗಲಿ, ಅಜಾಡ್ಯ ದೂರವಾಗಲಿ. ಶುಭವಾಗಿ. ಮಕರ ರಾಶಿ, ಬೇರೆಯವರ ಬೇಡದೇ ಇರತಕ್ಕಂತಹ ವಿಚಾರಗಳಿಂದ ನಿಮಗೆ ಸಂತೋಷ. ಅಂದರೆ ಯಾರಿಗೋ ತೊಂದರೆ ಆಯಿತು, ಇನ್ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಬೇರೆಯವರ ವಿಷಯವನ್ನು ಮಾತಾಡುವಾಗ ನಿಮಗೆ ಸಂತೋಷವಾಗುತ್ತೆ. ಇದು ಎಂಥ ವಿಕೃತಿ ಅಲ್ವಾ? ಬೇರೆಯವರು ಕಷ್ಟದಲ್ಲಿದ್ದರೆ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು. ಒಂದು ವೇಳೆ ಆಗಲಿಲ್ಲ, ನಾವು ಸುಮ್ಮನಿರಬೇಕು ಅಲ್ವಾ? ಅದು ಮನುಷ್ಯನ ನಿಜವಾದಂತಹ ಗುಣ. ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಂಡಾಗ ಮನುಷ್ಯತ್ವವನ್ನು ಕಳ್ಕೊಂಡ ಹಾಗಾಗುತ್ತೆ. ಮಕ್ಕಳ ಜೊತೆಯಲ್ಲಿ, ಕುಟುಂಬದವರ ಜೊತೆಯಲ್ಲಿ ಅನಗತ್ಯವಾದಂತಹ ಚರ್ಚೆಗಳು ನಡೆಯುತ್ತೆ, ಬೇಡದೇ ಇರುವಂತಹದ್ದು. ಮಕ್ಕಳ ಮುಂದೆ ಆ ರೀತಿ ಮಾತುಗಳನ್ನು ಆಡಬೇಕಾದಂತಹ ಪ್ರಮೇಯಗಳೇ ಇರುವುದಿಲ್ಲ. ಮನೆಯಲ್ಲೂ ಬೇರೆಯವರ ವಿಷಯವನ್ನು ಪ್ರಸ್ತಾಪ ಮಾಡಿ ಅದರಿಂದ ಸಂತೋಷ ಪಡಬೇಕಾದಂತಹ ಪ್ರಮೇಯಗಳು ಇರುವುದಿಲ್ಲ. ಆದರೆ ಮನುಷ್ಯನ ಸ್ವಭಾವ ಏನು ಮಾಡೋದು? ಬೇರೆಯವರ ಬಗ್ಗೆ ಮಾತಾಡಿದಾಗಲೇ ಸಮಾಧಾನ ಸಿಕ್ಕುವಂಥದ್ದು ಕೆಲವರಿಗಿರುತ್ತೆ. ಮನೆಯಲ್ಲಿ ವಾತಾವರಣ ಹಾಸ್ಯಾಸ್ಪದವಾಗಿರುತ್ತೆ. ಮನೆಯ ವಿಚಾರವನ್ನು ಗಮನಿಸಿದಾಗ ಮನೆಯಲ್ಲೇ ಬೇಕಾದಷ್ಟು ಸಮಸ್ಯೆಗಳು, ತೊಂದರೆಗಳು ಕಾಣುವಂಥದ್ದಾಗತ್ತೆ. ಉನ್ನತ ಶಿಕ್ಷಣವನ್ನು ಪಡಿಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳು ಬಂದಾಗ ತಾತ್ಸಾರವಾಗಿ ನೋಡುವಂಥದ್ದು, ಅದರ ಬಗ್ಗೆ ನಂಬಿಕೆ ಆಗಲಿ ಅಥವಾ ಬೇರೆಯವರಿಗೆ ಅದನ್ನು ಹೇಳಬೇಕು ಅಂತಲಾಗಲಿ, ಅದನ್ನು ಉಳಿಸಬೇಕು, ರಕ್ಷಣೆ ಮಾಡಬೇಕು, ಕಾಪಾಡಬೇಕು, ಬೆಳೆಸಬೇಕು ಅನ್ನುವಂಥದ್ದು ಯಾವುದೇ ಭಾವನೆಗಳು ಮನಸ್ಸಿನಲ್ಲಿ ಬರದೇ ಇರತಕ್ಕಂಥದ್ದು, ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡುವಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಅಲ್ಲಿಯ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳಿ. ಅಲ್ಲಿಂದ ನಿಮ್ಮ ಮಾಡಿರತಕ್ಕಂತಹ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳಿ. ಉತ್ತಮವಾದಂತಹ ಪುಣ್ಯ ಸಂಚಯವಾಗಲಿ. ಶುಭವಾಗಿ. ಕುಂಭರಾಶಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆರೋಗ್ಯದಲ್ಲಿ ಏನೇ ವ್ಯತ್ಯಾಸಗಳಾದರೂ ಕೂಡ ಅದನ್ನು ಸರಿಯಾದಂತಹ ರೀತಿಯಲ್ಲಿ ತಿಳಿದು ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಮಾರ್ಪಾಟು ಮಾಡಬೇಕು, ಪರಿವರ್ತನೆ ಮಾಡಬೇಕು, ಸರಿ ಮಾಡಿಕೊಳ್ಬೇಕು ಅನ್ನುವಂತಹ ಚಿಂತನೆಗಳು ಬರಲಿ ಅಂತ ಅರ್ಥ. ಹೊಸ ವಾಹನ ಖರೀದಿಯ ಮಾತು ಬರುತ್ತೆ, ಆ ಚರ್ಚೆಗಳು ಬರುತ್ತೆ. ಮುಂದಿನ ದಿನಮಾನದಲ್ಲಿ ಹೊಸ ವಾಹನವನ್ನು ಖರೀದಿಸಬೇಕು ಅನ್ನುವಂಥದ್ದು ಈ ದಿವಸ ಅತಿ ಮುಖ್ಯವಾಗಿ ಚರ್ಚೆಗೆ ಬರುವಂತಹ ವಿಷಯವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಜಗಳವಾಗುತ್ತೆ. ಯಾವ ವಿಷಯ ಮಾತಾಡಿದರೂ ಕೂಡ ಅದಕ್ಕೆ ಇನ್ನೇನೋ ಒಂದು ವಿರುದ್ಧವಾದಂತಹ ನಿಲುವು ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು. ಆತುರದ ಕೆಲಸದಿಂದ ವಸ್ತುವಿನ ನಷ್ಟ. ತುಂಬ ಅರ್ಜೆಂಟನ್ನು ಮಾಡಿಕೊಂಡು ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀರಿ, ಆ ವಸ್ತು ಹಾಳಾಗ್ತಕ್ಕಂಥದ್ದು. ಹೀಗೆ ಆ ವಸ್ತುವಿನ ಬೆಲೆ ನಿಮಗೆ ಗೊತ್ತಾಗದೆ ಆ ವಸ್ತುವನ್ನು ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೋಪ ಮಕ್ಕಳ ಮೇಲೆ ಬೇಡ. ಮಕ್ಕಳಿಗೆ ತೊಂದರೆ ಆಗಬಹುದು, ಏನೋ ಅಲ್ಲಿ ಆಭಾಸಗಳು ನಡೆಯುವಂಥದ್ದು, ಆಘಾತಗಳು ಆಗ್ತಕ್ಕಂಥದ್ದಾಗಬಹುದು. ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನೆ ಮಾಡಿ ಇಲ್ಲ ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಎಲ್ಲವನ್ನ ಬಿಟ್ಟು ಶಾಂತವಾಗಿರಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ ಅಷ್ಟೇ, ಆದರೆ ಅದಾಗೋದಿಲ್ಲ. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಯಾರು ಏನೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಸರಿಯಾದಂತಹ ಸೂಕ್ತವಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡಬಹುದು ಅನ್ನುವಂಥದ್ದು ಅರಿವಿರಬೇಕು. ನಿಮ್ಮ ಕಿರಿಯರು ನಿಮ್ಮನ್ನು ಭಯದಿಂದ ಗೌರವಿಸ್ತಾರೆ, ಹಾಗಾಗಬಾರ್ದು. ಪ್ರೀತಿಯಿಂದ, ವಿಶ್ವಾಸದಿಂದ ನಿಮ್ಮನ್ನು ಗೌರವಿಸುವ ಹಾಗಾಗಬೇಕು. ಹೆದರ್ಕೊಂಡು ಏನೋ ನಿಮಗೆ ಗೌರವ ಕೊಟ್ಟರೆ, ಬೆಲೆ ಕೊಟ್ಟರೆ ಹಿಂದೆ ಏನೋ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದಾಗಬಹುದು. ಧ್ಯಾನದ ಮೊರೆ ಹೋಗಿ ಸರಿ ತಪ್ಪುಗಳ ವಿವೇಚನೆ ನಿಮಗೆ ಅಲ್ಲಿ ಗೊತ್ತಾಗಲಿ. ಶುಭವಾಗಿ.